ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿದರಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 16 ಬೈಕ್ಗಳನ್ನು ಕಳ್ಳತನ ಮಾಡಿದ 3 ಜನ ಆರೋಪಿತರ ಬಂಧನ. ವಿಜಯನಗರ ಜಿಲ್ಲಾ ಪೊಲೀಸ್ ಹರಪನಹಳ್ಳಿ ಉಪವಿಭಾಗ, ಹರಪನಹಳ್ಳಿ ಉಪವೃತ್ತ, ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 1-2-2026 ರಾತ್ರಿ ಸಮಯದಲ್ಲಿ ಹರಪನಹಳ್ಳಿ ತಾಲೂಕು ಬೇವಿನಹಳ್ಳಿ ದೊಡ್ಡತಾಂಡದ ವಾಸಿ ಲೋಕೇಶ್ ರಾಥೋಡ್ ತಂದೆ ಮೇಘ್ಯಾ ನಾಯಕ್ರವರ ಮನೆ ಬಳಿ ನಿಲ್ಲಿಸಿದ್ದ ರಾಯಲ್ ಎನ್ಫೀಲ್ಡ್ ಬೈಕ್ ಕಳ್ಳತನವಾಗಿದ್ದು, ಈ ಬಗ್ಗೆ ಲೋಕೇಶ್ ರಾಥೋಡ್ ರವರು ದಿನಾಂಕ 11-2-2026 ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನ ಮೇರೆಗೆ ದಾಖಲಿಸಿ ತನಿಖೆ ಕೈಗೊಂಡಿರುತ್ತದೆ ಮತ್ತು ದಿನಾಂಕ 31-3-2026 ರಾತ್ರಿ ಸಮಯದಲ್ಲಿ ಹರಪನಹಳ್ಳಿ ತಾಲೂಕು ಮಾದಿಹಳ್ಳಿ ಗ್ರಾಮದ ಸಲೀಂ ಸಾಬ್ ಹೆಚ್ ತಂದೆ ಜಮಾಲ್ ಸಾಬ್ರವರಿಗೆ ಸೇರಿದ ಅಂಗಡಿಯೊಳಗೆ ನಿಲ್ಲಿಸಿದ್ದ ಒಂದು ಹೀರೋ ಸ್ಪ್ಲೆಂಡರ್ ಬೈಕ್ ಮತ್ತು 2800 ರೂಪಾಯಿ ನಗದು ಹಣ ಕಳ್ಳತನವಾಗಿದ್ದು, ಈ ಬಗ್ಗೆ ಸಲೀಂ ಸಾಬ್ ಹೆಚ್ ರವರು ದಿನಾಂಕ 13-4-2026 ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿರುತ್ತದೆ. ನಂತರ ಪ್ರಕರಣದಲ್ಲಿ ಕಳ್ಳರನ್ನು ಮತ್ತು ಮಾಲನ್ನು ಪತ್ತೆ ಮಾಡಲು ವಿಜಯನಗರ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ರೀಮತಿ ಎಸ್ ಜಾನವಿ ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಂಜುನಾಥ್ ಜೀರವರ ನಿರ್ದೇಶನದಂತೆ ಡಿವೈಎಸ್ಪಿ ಡಾಕ್ಟರ್ ಸಂತೋಷ್ ಚೌಹಾಣ್, ವೃತ್ತ ನಿರೀಕ್ಷಕ ಮಹಾಂತೇಶ್ ಸಜ್ಜನ್ ರವರುಗಳ ಮಾರ್ಗದರ್ಶನದಲ್ಲಿ ಪಿಎಸ್ಐ ವಿಜಯ್ ಕೃಷ್ಣ, ಅರಸೀಕೆರೆ ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿಯವರಾದ ಹರೀಶ್ ದೀವರಟ್ಟಿ, ಕೆ ಗುರುರಾಜ್, ದಾದಾಪೀರ್, ಅಜ್ಜಪ್ಪ, ಹಸನ್ ಸಾಬ್, ವಿಷ್ಣು ನಾಯ್ಕ್, ಗುರಿಯಾ ನಾಯ್ಕ್, ಕೂಲಹಳ್ಳಿ ಎಂ ಕೋಟ್ರೀಶ್ ಮತ್ತು ರವಿನಾಯಕ್ ರವರುಗಳ ವಿಶೇಷ ತಂಡವನ್ನು ರಚನೆ ಮಾಡಿದ್ದು, ಮೇಲ್ಕಂಡ ತಂಡವು 3 ಜನ ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ಅವರಿಂದ ವಿವಿಧ ಪ್ರಕರಣದಲ್ಲಿ ಕಳ್ಳತನವಾಗಿದ್ದ ಒಟ್ಟು ರೂಪಾಯಿ 6,65,000 ರೂಪಾಯಿ ಬೆಲೆ ಬಾಳುವ ವಿವಿಧ ಕಂಪನಿಯ ಒಟ್ಟು 16 ಮೋಟಾರ್ ಸೈಕಲ್ ವಶಪಡಿಸಿಕೊಳ್ಳಲಾಗಿದೆ. ವಿಜಯನಗರ ಜಿಲ್ಲಾ ಅಧೀಕ್ಷಕರಾದ ಎಸ್ ಜಾನವಿರವರು ಪತ್ರಿಕಾ ಪ್ರಕಟಣೆಗೆ ತಿಳಿಸಿ ತಂಡದ ಕಾರ್ಯಕ್ಕೆ ಪ್ರಶಂಸನೆ ವ್ಯಕ್ತಪಡಿಸಿರುತ್ತಾರೆ. ಬಂಧಿತ ಆರೋಪಿತರಾದ 1. ಅಲ್ತಾಫ್ ತಂದಿ ಬಳಿಗಾರ ದಾದಾಪೀರ್, ಮೆಕ್ಯಾನಿಕ್ ಕೆಲಸ, ವಾಸ ಅರಸೀಕೆರೆ ಗ್ರಾಮ, ಹರಪನಹಳ್ಳಿ ತಾ, ವಿಜಯನಗರ ಜಿಲ್ಲೆ. 2. ಜಾಬೀರ್ ತಂದಿ ಇಸಾಕ್ ಸಾಬ್, ಗಾರಿಕೆ. ಇಲ್ಲಿ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅನುಮಾನಾಸ್ಪದವಾಗಿ ಒಂದು ಬುಲೆಟ್ ಗಾಡಿ ಓಡಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಅದು ಒಂದು ಮಾಡಿಫೈಡ್ ವೆಹಿಕಲ್ ಈ ಥರ ವಿತೌಟ್ ನಂಬರ್ ಪ್ಲೇಟ್ ಓಡಾಡ್ತಾ ಇದೆ ಅಂತ ಮಾಹಿತಿ ಮೇರೆಗೆ ಅದನ್ನು ಸೆಕ್ಯೂರ್ ಮಾಡಿ ಚೆಕ್ ಮಾಡಲಾಗಿ 3 ಜನ ಆರೋಪಿತರನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಈ 3 ಆರೋಪಿತರದ್ದು ಏನು ಮೋಡಸ್ ಅಂತ ಹೇಳಿದ್ರೆ, ಇವರು ಬೈಕ್ ಕಳ್ತನ ಮಾಡಿ ಆನಂತರದಲ್ಲಿ ಅದನ್ನು ಮಾಡಿಫೈ ಮಾಡಿ ವಿತೌಟ್ ನಂಬರ್ ಪ್ಲೇಟ್ ಅವರು ಅದನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೈಕ್ ಕಳ್ತನ ಮಾಡಿ ಬೈಕ್ದು ಸ್ಪೇರ್ ಪಾರ್ಟ್ಸ್ನೆಲ್ಲ ಬದಲಾವಣೆ ಮಾಡಿ ಬೇರೆ ಬೈಕ್ಗಳಿಗೆ ಜೋಡಣೆ ಮಾಡಿ ಅಂಥ ಬೈಕ್ಗಳನ್ನ ಮಾರಾಟ ಮಾಡಿರೋದು ಸಹ ಕಂಡುಬಂದಿರುತ್ತೆ. ಈ ಆಧಾರದ ಮೇಲೆ ನಾವು 3 ಜನನ ವಶಕ್ಕೆ ಪಡೆದು ಅವ್ರನ್ನ ಕೋರ್ಟ್ ಮುಂದೆ ಹಾಜರು ಮಾಡಿದ್ದೀವಿ. ಮತ್ತು ಅವರಿಂದ ಈಗಾಗಲೇ 16 ಬೈಕ್ಗಳನ್ನ ರಿಕವರಿ ಮಾಡಿದ್ದೀವಿ. ಈ 16 ಬೈಕಲ್ಲಿ 13 ಸ್ಪ್ಲೆಂಡರ್ ಬೈಕ್ ಇದೆ, ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ, ಒಂದು ಜುಪಿಟರ್ ಬೈಕ್ ಇದೆ, ಒಂದು ಪ್ಲಾಟಿನಾ. ಈ 16 ಬೈಕ್ಗಳು 8 ಅರಸೀಕೆರೆ ಭಾಗದವು ಮತ್ತು 3 ರಾಣಿಬೆನ್ನೂರು ಭಾಗದಿಂದ ಕಳ್ತನ ಆಗಿರೋಂಥದ್ದು, ದಾವಣಗೆರೆ ಭಾಗದಿಂದ 2, ಚಿಗಟೇರಿ ಲಿಮಿಟ್ಸಲ್ಲಿ 1, ಹಲವಾಗ್ಲೂರು 1 ಮತ್ತು ಹರಪನಹಳ್ಳಿ 1. ಸೊ ಟೋಟಲ್ 16 ಬೈಕ್ಗಳನ್ನ ವಶಕ್ಕೆ ತೊಗೊಂಡಿದ್ದೀವಿ, ನಾವು ಸೀಸ್ ಮಾಡಿದ್ದೀವಿ. ಮತ್ತು ಇವ್ರ ಜೊತೆ ಇನ್ನೂ ಹಲವರು ಭಾಗಿಯಾಗಿರೋದ್ರ ಬಗ್ಗೆ ನಮಗೆ ಅನುಮಾನ ಇದೆ. ನಾವು ಅವ್ರನ್ನ ಪತ್ತೆ ಮಾಡ್ತಾ ಇದ್ದೀವಿ. ಆರೋಪಿತರು ಸ್ಥಳೀಯರು ಅಥವಾ ಹೊರಗಡೆ? ಆರೋಪಿತರಲ್ಲಿ 2 ಅರಸೀಕೆರೆ ಗ್ರಾಮ ವಾಸಿಗಳೇ, ಅರಸೀಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ವಾಸ ಮಾಡ್ತಾರೆ. ಇನ್ನೊಬ್ಬರು ಹಲವಾಗ್ಲೂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಾಸಿಯಾಗಿದೆ. ಇಬ್ಬರು ಅರಸೀಕೆರೆ ಗ್ರಾಮ ವಾಸಿಗಳೇ, ಅರಸೀಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ವಾಸ ಮಾಡ್ತಾರೆ. ಇನ್ನೊಬ್ಬರು ಹಲವಾಗ್ಲೂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಾಸಿಯಾಗಿದೆ. ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 1-2-26 ಕ್ರೈಮ್ ನಂಬರ್ 20-26 ಒಂದು ದ್ವಿಚಕ್ರ ವಾಹನ, ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಕಳ್ತನ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರುತ್ತೆ.
ಈ ಪ್ರಕರಣದ ತನಿಖೆಯಲ್ಲಿದ್ದಾಗ ಇಲ್ಲಿ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅನುಮಾನಾಸ್ಪದವಾಗಿ ಒಂದು ಬುಲೆಟ್ ಗಾಡಿ ಓಡಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಅದು ಒಂದು ಮಾಡಿಫೈಡ್ ವೆಹಿಕಲ್ ಈ ಥರ ವಿತೌಟ್ ನಂಬರ್ ಪ್ಲೇಟ್ ಓಡಾಡ್ತಾ ಇದೆ ಅಂತ ಮಾಹಿತಿ ಮೇರೆಗೆ ಅದನ್ನು ಸೆಕ್ಯೂರ್ ಮಾಡಿ ಚೆಕ್ ಮಾಡಲಾಗಿ 3 ಜನ ಆರೋಪಿತರನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಈ 3 ಆರೋಪಿತರದ್ದು ಏನು ಮೋಡಸ್ ಅಂತ ಹೇಳಿದ್ರೆ, ಇವರು ಬೈಕ್ ಕಳ್ತನ ಮಾಡಿ ಆನಂತರದಲ್ಲಿ ಅದನ್ನು ಮಾಡಿಫೈ ಮಾಡಿ ವಿತೌಟ್ ನಂಬರ್ ಪ್ಲೇಟ್ ಅವರು ಅದನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೈಕ್ ಕಳ್ತನ ಮಾಡಿ ಬೈಕ್ದು ಸ್ಪೇರ್ ಪಾರ್ಟ್ಸ್ನೆಲ್ಲ ಬದಲಾವಣೆ ಮಾಡಿ ಬೇರೆ ಬೈಕ್ಗಳಿಗೆ ಜೋಡಣೆ ಮಾಡಿ ಅಂಥ ಬೈಕ್ಗಳನ್ನ ಮಾರಾಟ ಮಾಡಿರೋದು ಸಹ ಕಂಡುಬಂದಿರುತ್ತೆ. ಈ ಆಧಾರದ ಮೇಲೆ ನಾವು 3 ಜನನ ವಶಕ್ಕೆ ಪಡೆದು ಅವ್ರನ್ನ ಕೋರ್ಟ್ ಮುಂದೆ ಹಾಜರು ಮಾಡಿದ್ದೀವಿ. ಮತ್ತು ಅವರಿಂದ ಈಗಾಗಲೇ 16 ಬೈಕ್ಗಳನ್ನ ರಿಕವರಿ ಮಾಡಿದ್ದೀವಿ. ಈ 16 ಬೈಕಲ್ಲಿ 13 ಸ್ಪ್ಲೆಂಡರ್ ಬೈಕ್ ಇದೆ, ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ, ಒಂದು ಜುಪಿಟರ್ ಬೈಕ್ ಇದೆ, ಒಂದು ಪ್ಲಾಟಿನಾ. ಈ 16 ಬೈಕ್ಗಳು 8 ಅರಸೀಕೆರೆ ಭಾಗದವು ಮತ್ತು 3 ರಾಣಿಬೆನ್ನೂರು ಭಾಗದಿಂದ ಕಳ್ತನ ಆಗಿರೋಂಥದ್ದು, ದಾವಣಗೆರೆ ಭಾಗದಿಂದ 2, ಚಿಗಟೇರಿ ಲಿಮಿಟ್ಸಲ್ಲಿ 1, ಹಲವಾಗ್ಲೂರು 1 ಮತ್ತು ಹರಪನಹಳ್ಳಿಲಿ 1. ಸೊ ಟೋಟಲ್ 16 ಬೈಕ್ಗಳನ್ನ ವಶಕ್ಕೆ ತೊಗೊಂಡಿದ್ದೀವಿ, ನಾವು ಸೀಸ್ ಮಾಡಿದ್ದೀವಿ. ಮತ್ತು ಇವ್ರ ಜೊತೆ ಇನ್ನೂ ಹಲವರು ಭಾಗಿಯಾಗಿರೋದ್ರ ಬಗ್ಗೆ ನಮಗೆ ಅನುಮಾನ ಇದೆ, ನಾವು ಅವ್ರನ್ನ ಪತ್ತೆ ಮಾಡ್ತೇವೆ. ಆರೋಪಿತರು ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 1/2/26 ಕ್ರೈಮ್ ನಂಬರ್ 20/26 ಅಲ್ಲಿ ಒಂದು ದ್ವಿಚಕ್ರ ವಾಹನ, ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ ಕಳ್ತನ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದ ತನಿಖೆಯಲ್ಲಿದ್ದಾಗ ಇಲ್ಲಿ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅನುಮಾನಾಸ್ಪದವಾಗಿ ಒಂದು ಬುಲೆಟ್ ಗಾಡಿ ಓಡಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಬರುತ್ತೆ. ಅದು ಒಂದು ಮಾಡಿಫೈಡ್ ವೆಹಿಕಲ್ ಈ ಥರ ವಿತೌಟ್ ನಂಬರ್ ಪ್ಲೇಟ್ ಓಡಾಡ್ತಾ ಇದೆ ಅಂತ ಮಾಹಿತಿ ಮೇರೆಗೆ ಅದನ್ನು ಸೆಕ್ಯೂರ್ ಮಾಡಿ ಚೆಕ್ ಮಾಡಲಾಗಿ 3 ಜನ ಆರೋಪಿತರನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಈ 3 ಆರೋಪಿತರದ್ದು ಏನು ಮೋಡಸ್ ಅಂತ ಹೇಳಿದ್ರೆ, ಇವರು ಬೈಕ್ ಕಳ್ತನ ಮಾಡಿ ಆನಂತರದಲ್ಲಿ ಅದನ್ನು ಮಾಡಿಫೈ ಮಾಡಿ ವಿತೌಟ್ ನಂಬರ್ ಪ್ಲೇಟ್ ಅವರು ಅದನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಬೈಕ್ ಕಳ್ತನ ಮಾಡಿ ಬೈಕ್ದು ಸ್ಪೇರ್ ಪಾರ್ಟ್ಸ್ನೆಲ್ಲ ಬದಲಾವಣೆ ಮಾಡಿ ಬೇರೆ ಬೈಕ್ಗಳಿಗೆ ಜೋಡಣೆ ಮಾಡಿ ಅಂಥ ಬೈಕ್ಗಳನ್ನ ಮಾರಾಟ ಮಾಡಿರೋದು ಸಹ ಕಂಡುಬಂದಿರುತ್ತೆ. ಈ ಆಧಾರದ ಮೇಲೆ ನಾವು 3 ಜನನ ವಶಕ್ಕೆ ಪಡೆದು ಅವ್ರನ್ನ ಕೋರ್ಟ್ ಮುಂದೆ ಹಾಜರು ಮಾಡಿದ್ದೀವಿ. ಮತ್ತು ಅವರಿಂದ ಈಗಾಗಲೇ 16 ಬೈಕ್ಗಳನ್ನ ರಿಕವರಿ ಮಾಡಿದ್ದೀವಿ. ಈ 16 ಬೈಕಲ್ಲಿ 13 ಸ್ಪ್ಲೆಂಡರ್ ಬೈಕ್ ಇದೆ, ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ, ಒಂದು ಜುಪಿಟರ್ ಬೈಕ್ ಇದೆ, ಒಂದು ಪ್ಲಾಟಿನಾ. ಈ 16 ಬೈಕ್ಗಳು 8 ಅರಸೀಕೆರೆ ಭಾಗದವು ಮತ್ತು 3 ರಾಣಿಬೆನ್ನೂರು ಭಾಗದಿಂದ ಕಳ್ತನ ಆಗಿರೋಂಥದ್ದು, ದಾವಣಗೆರೆ ಭಾಗದಿಂದ 2, ಚಿಗಟೇರಿ ಲಿಮಿಟ್ಸಲ್ಲಿ 1, ಹಲವಾಗ್ಲೂರು 1 ಮತ್ತು ಹರಪನಹಳ್ಳಿ 1. ಸೊ ಟೋಟಲ್ 16 ಬೈಕ್ಗಳನ್ನ ವಶಕ್ಕೆ ತೊಗೊಂಡಿದ್ದೀವಿ, ನಾವು ಸೀಸ್ ಮಾಡಿದ್ದೀವಿ. ಮತ್ತು ಇವ್ರ ಜೊತೆ ಇನ್ನೂ ಹಲವರು ಭಾಗಿಯಾಗಿರೋದ್ರ ಬಗ್ಗೆ ನಮಗೆ ಅನುಮಾನ ಇದೆ, ನಾವು ಅವ್ರನ್ನ ಪತ್ತೆ ಮಾಡ್ತಾ ಇದ್ದೀವಿ. ಆರೋಪಿತರು ಸ್ಥಳೀಯರ ಅಥವಾ ಹೊರಗಡೆ? ಆರೋಪಿತರಲ್ಲಿ 2 ಅರಸೀಕೆರೆ ಗ್ರಾಮ ವಾಸಿಗಳೇ, ಅರಸೀಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ವಾಸ ಮಾಡ್ತಾರೆ. ಇನ್ನೊಬ್ಬರು ಹಲವಾಗ್ಲೂ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಾಸಿಯಾಗಿದ್ದಾರೆ.